ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡೈಲಿ ಸಾರನ್ನೆಲ್ಲ ಊಟ ಮಾಡ್ತೀವಲ್ಲ, ಹಾಗಾಗಿ ಬೋರ್ ಆಗಿಬಿಡತ್ತೆ. ಇವತ್ತು ನಾನು ಒಂದು ಹವ್ಯಕರ ಸ್ಪೆಷಲ್ ಅಂದರೆ ತಂಬಳಿನ ಮಾಡೋದನ್ನು ಹೇಳ್ತೀನಿ. ಇವತ್ತು ಹೊನಗೆನೆ ಸೊಪ್ಪಿಂದ ತಂಬಳಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ಹೊನಗೆನೆ ಸೊಪ್ಪನ್ನು ಕೊಯ್ಕೊಂಡು ಬರೋಣ. ನೋಡಿ, ಇಲ್ಲೆಲ್ಲ ಹುಲ್ಲಾಗ್ಬಿಟ್ಟಿದೆ, ತುಂಬ ಹುಳುಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ಇದು ಹೊನಗೆನೆ ಸೊಪ್ಪು. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಇದು ಈ ರೀತಿ ಇರುತ್ತೆ. ಈ ರೀತಿ ಬಿಳಿ ಬಿಳಿ ಹೂವಾಗತ್ತೆ. ಆ ರೀತಿ ಆದರೆ ಅದು ಸೊಪ್ಪು, ಹೊನಗೆನೆ ಸೊಪ್ಪು ಅಂತ. ನೋಡಿ, ನಾವು ಈ ರೀತಿ ಎಳೆ ಎಳೆ ಎಲೆಗಳನ್ನು ಕೊಯ್ಕೋಬೇಕು. ಈ ರೀತಿ ಎಲೆಗಳನ್ನು ನೀವು ಕುಡಿನಾದರೂ ತಗೊಳ್ಳಿ, ಇಲ್ಲ ಎಳೆ ಎಲೆನಾದರೂ ತಗೋಬೋದು. ಈ ರೀತಿ ಒಂದಷ್ಟು ತಗೊಂಡು ಹೋಗೋಣ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇದೇ ರೀತಿ ಹವ್ಯಕ ಅಡುಗೆಗಳು ಮತ್ತು ಕುಕ್ಕಿಂಗ್ ವಿಡಿಯೋಸನ್ನು ಈ ಚಾನಲಲ್ಲಿ ಹಾಕ್ತೀನಿ. ನೀವು ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡದೆ ಹೋದರೆ ಅದನ್ನು ಕೂಡ ನೋಡಿ. ಮತ್ತು ಆ ಚಾನಲ್ನ ಸಪೋರ್ಟ್ ಮಾಡಿದವರೆಲ್ಲರೂ ಅದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ. ನೋಡಿ, ನಾನಿಲ್ಲಿ ತೊಳ್ಕೊಂಡು ಚೆನ್ನಾಗಿ ಹುಳುಗಳ ಎಲ್ಲ ಇವೆಯೋ ಇಲ್ವೋ ಅಂತ ನೋಡಿಕೊಂಡು, ಎಲೆಯ ಅಡಿಭಾಗದಲ್ಲೆಲ್ಲ ಹುಳ ಇರುತ್ತೆ ಒಂದೊಂದು ಸಾರಿ, ಹಾಗಾಗಿ ಚೆನ್ನಾಗಿ ನೋಡಿಕೊಂಡು ಒಂದು ಬಾಣಲೆಯಲ್ಲಿ ಆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು 8-10 ಎಲೆ ಇದ್ದರೆ ಸಾಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಹೊನಗೆನೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಸೊಪ್ಪು ಅಂತಲೇ ಅಲ್ಲ, ಎಲ್ಲ ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಈ ರೀತಿ ತಂಬಳಿಗಳನ್ನು ಮಾಡ್ತಾ ಊಟದಲ್ಲಿ ಬಳಸ್ಕೊಂಡ್ರೆ ನಮ್ಮ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಹಾಗಾಗಿ ನಾವು ಹವ್ಯಕರು ಮೊದಲನೇ ಅನ್ನಕ್ಕೆ ಸ್ವಲ್ಪ ತಂಬಳಿ ಅಥವಾ ಹಸಿ ಈ ರೀತಿ ಲೈಟಾಗಿರೋ ಅಡುಗೆಗಳನ್ನು ನಾವು ಊಟ ಮಾಡ್ತೀವಿ. ಆಮೇಲೆ ಪಲ್ಯ ಮತ್ತು ಸಾಂಬಾರು ಎಲ್ಲ ಊಟ ಮಾಡ್ತೀವಿ. ಹಾಗೆ ನೋಡಿ, ನಾನಿಲ್ಲಿ ಒಂದು 4 ಕಾಳು ಬೋಳು ಕಾಳನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಕಾಳು ಮೆಣಸು. ಆಮೇಲೆ ಎಣ್ಣೆನ ಹಾಕ್ಕೊಂಡು ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನೋಡಿ, ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಆ ಸೊಪ್ಪನ್ನೆಲ್ಲ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಕಾಯಿ ತುರಿನ ಹಾಕಿ ರುಬ್ಕೋಬೇಕಾಗತ್ತೆ. ಆಯುರ್ವೇದದ ಪ್ರಕಾರ ನಮ್ಮ ದೇಹಕ್ಕೆ ಮೊದಲನೇ ತುತ್ತು ಲೈಟಾಗಿರಬೇಕು ಅನ್ನೋದು ಹಾಗಾಗಿಯೇ ಇರಬೇಕು. ನಮ್ಮ ಬ್ರಾಹ್ಮಣರು ಇದೇ ರೀತಿ ಅಡುಗೆಗಳನ್ನು ಮೊದಲನೇ ಅನ್ನಕ್ಕೆ ಹಾಕ್ಕೋತಾರೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈ ಚಾನಲಲ್ಲಿ ಇದೇ ರೀತಿ ಅಡುಗೆಗಳನ್ನು, ಹವ್ಯಕ ಅಡುಗೆ ಮತ್ತು ಎಲ್ಲ ರೀತಿಯ ಅಡುಗೆಗಳನ್ನು, ಮತ್ತು ನಾನು ಯಾವ್ಯಾವ ರೀತಿಯಲ್ಲಿ ಅಡುಗೆಗಳನ್ನು ಮಾಡ್ತೀನಿ, ಹಾಗೆ ನಾನು ಯಾವ್ಯಾವ ಕೆಲಸನ ಮಾಡ್ತೀನಿ ಅನ್ನೋದನ್ನೆಲ್ಲ ಈ ಚಾನಲಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಸಾಧ್ಯ ಅನ್ನೋದು ನನ್ನ ಭಾವನೆ. ನನ್ನ ಚಾನಲ್ಗೆ ಅಂದರೆ ಜಯಾ ಹೆಗಡೆ ಕನ್ನಡ ಆ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಾನಲ್ಗೂ ಎಲ್ಲರೂ ಸಪೋರ್ಟ್ ಮಾಡಿ. ಚೆನ್ನಾಗಿ ಹೊರ್ಕೋಬೇಕು ಇದನ್ನು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋತೀನಿ. ನಾವು ಇದನ್ನು ಚೆನ್ನಾಗಿ ಹೊರ್ಕೊಳ್ಳದೆ ಹೋದರೆ ಹಸಿ ಹಸಿ ವಾಸನೆ ಬಂದುಬಿಡತ್ತೆ. ಹಾಗಾಗಿ ಈ ಸೊಪ್ಪನ್ನು ಕೂಡ ನಾವು ಚೆನ್ನಾಗಿ ಹೊರ್ಕೋಬೇಕು. ಆ ಸೊಪ್ಪೆಲ್ಲ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಹೊರ್ಕೋಬೇಕು. ಹಾಗೆ ಹೊರ್ಕೊಂಡ್ರೆ ಮಾತ್ರ, ಅದು ಫ್ರೈ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಹಸಿ ವಾಸನೆ ಬಂದುಬಿಡತ್ತೆ, ಅಷ್ಟೊಂದು ರುಚಿ ಆಗಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದಮೇಲೆ ನಾವು ಕಾಯಿ ತುರಿನ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಮತ್ತು ಈ ಚಾನಲಲ್ಲಿ ಡೋರ್ಮ್ಯಾಟ್ ಮಾಡೋದು ಸಾರಿಯಿಂದ ಇವೆಲ್ಲವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನೀವು ಯಾವುದಾದ್ರೂ ವಿಡಿಯೋನ ಕೇಳಿದರೆ ಈ ಚಾನಲಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ
ವಿಡಿಯೋಸನ್ನು ನೀವು ಇಷ್ಟಪಡ್ತೀರಾ ಅಂತ ನೋಡಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲ ರೀತಿಯ ವಿಡಿಯೋಸನ್ನು ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಗಾರ್ಡನಿಂಗ್ ಬಿಟ್ಟು ಆ ಚಾನಲಲ್ಲಿ ಗಾರ್ಡನಿಂಗ್ ವಿಡಿಯೋಸ್ ಮಾತ್ರ ಹಾಕೋಣ, ಕೆಲವು ನೋಡೋರಿಗೆ ಕನ್ಫ್ಯೂಸ್ ಆಗುತ್ತಲ್ಲ, ಹಾಗಾಗಿ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 1-2 ಮುಷ್ಟಿ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡು, ನೋಡಿ ನಾವು ಫ್ರೈ ಮಾಡಿಕೊಂಡಿರುವಂಥ ಈ ಸೊಪ್ಪನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೊಬರಬೇಕು. ಚೆನ್ನಾಗಿ ನುಣ್ಣಗಾದಷ್ಟು ಅದು ಚೆನ್ನಾಗಿರುತ್ತೆ. ನೋಡಿ, ತೆರಿಯಾಗಿರಬಾರ್ದು. ನೋಡಿ, ನಾನು ನುಣ್ಣಗೆ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಮತ್ತೆ ಹಾಕಬೇಕು. ಇದು ಸ್ವಲ್ಪ ತೆಳುವಾಗೇ ಇರಬೇಕು. ಇದು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಫ್ರೈ ಮಾಡಿ. ಸ್ವಲ್ಪ ಮಜ್ಜಿಗೆನ ಹಾಕಬೇಕು ಇದಕ್ಕೆ. ಸ್ವಲ್ಪ ಅಂದರೆ ಸಿಹಿ ಮಜ್ಜಿಗೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಮಜ್ಜಿಗೆನ ಹಾಕ್ಕೊಂಡ್ರೆ ಹುಳಿ ಆಗಿಬಿಡತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಇದಕ್ಕೆ ಒಗ್ಗರಣೆನ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಇದನ್ನು ನಾವು ಬಳಸ್ಕೋಬೋದು. ಒಂದು ಒಗ್ಗರಣೆನ ಕೊಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಂಡು, ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ, ಬೆಣ್ಣೆ ಆದರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಚೂರಾಗುವಷ್ಟು ಒಣಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಒಗ್ಗರಣೆನ ಕೊಟ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ. ನಾವು ಇದನ್ನು ಊಟ ಮಾಡಿದ ಮೇಲೆ ಸಾಂಬಾರು ಮತ್ತು ಪಲ್ಯ ಏನಾದರೂ ಊಟ ಮಾಡ್ತೀವಿ. ನೋಡಿ, ಇಷ್ಟು ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.